Dear students, welcome to the online class. Earlier I have dealt with two poems. One is William Blake's The Lamb, and the second one is Sun Rising, written by John Donne. In this class, I would like to deal with the third poem, Sonnet 29, When in Disgrace. This is the poem which is in front of me. Sonnet 29, When in Disgrace, written by William Shakespeare. William Shakespeare is a famous dramatist. He is famous as a dramatist, and most of his plays are enacted in London Globe Theatre and Swan Theatre. As the days go by, there was a terrible disaster that struck England. It was a national disaster. Just as we have Corona at this context as a pandemic, in those days there was a plague disease. Due to the effect of the plague, all theatres were banned. Just as today the theatres are banned and public restrictions, COVID restrictions, in the days of Shakespeare was also there was a restriction on social gatherings. Social distancing had to be maintained due to the plague disease. Shakespeare was a professional writer, and he had to make his life by writing to the dramas, and with that money he used to lead his life. When that national disaster of plague struck that city, it also affected his economy. At that time, his friend Earl of Southampton helped him and encouraged him to write poems. They are also called sonnets. Before I define the sonnet, I am just giving you the background information of the poem of Sonnet 29, When in Disgrace. Disgrace means displeasure. ಕವಿಯು ಅಸಮಾಧಾನದ ಸ್ಥಿತಿಯಲ್ಲಿದ್ದಾಗ, ಕನ್ನಡದಲ್ಲೇ ಹೇಳ್ತೀನಿ, ಕೆಲವರು ಗ್ರಾಮೀಣ ವಿದ್ಯಾರ್ಥಿಗಳು, ಕನ್ನಡ ಭಾಷೆಯ ವಿದ್ಯಾರ್ಥಿಗಳು, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋದಕ್ಕೆ ಈ ಪೊಯಮನ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಪ್ಲೇಗ್ ಕಾಯಿಲೆಯನ್ನು ಅಲ್ಲಾಡಿಸಿ ತಲ್ಲಣಗೊಳಿಸಿದ ಇಂಗ್ಲೆಂಡ್ ದೇಶವನ್ನು ಈ ಕಾಲಘಟ್ಟದಲ್ಲಿ ಕೋವಿಡ್-19 ಅಥವಾ ಕೊರೋನಾ ಹೇಗೆ ಜನರನ್ನು ಭಯಭ್ರಾಂತರನ್ನಾಗಿ ಭಯಭೀತರನ್ನಾಗಿ ಮಾಡಿದೆಯೋ, ಹಾಗೆ ಆ ಕಾಲದಲ್ಲಿ ಕೂಡ ಪ್ಲೇಗ್ ಅನ್ನೋದು ಅಷ್ಟು ಮಾರಕವಾಗಿರುವಂಥ ಒಂದು ವ್ಯಾಧಿ ಆಗಿತ್ತು. ಆಗ ಥಿಯೇಟರ್ಸನ್ನು ಬ್ಯಾನ್ ಮಾಡಿದರು. ಯಾರು ಕೂಡ ಶೇಕ್ಸ್ಪಿಯರ್ನ ನಾಟಕಗಳನ್ನು ಹೋಗಿ ನೋಡಲಿಕ್ಕೆ ಆಗ್ತಿರಲಿಲ್ಲ. ಶೇಕ್ಸ್ಪಿಯರ್ ಡಿಡ್ ನಾಟ್ ರೈಟ್ ದ ಪ್ಲೇಸ್ ಫಾರ್ ಎನ್ ಆರ್ಮ್ ಚೇರ್ ರೀಡಿಂಗ್. ಕುರ್ಚಿಯಲ್ಲಿ ಕೂತ್ಕೊಂಡು ಓದೋದಕ್ಕೋಸ್ಕರವಾಗಿ ಬರೆದದ್ದಲ್ಲ ಶೇಕ್ಸ್ಪಿಯರ್ ನಾಟಕಗಳು. ಶೇಕ್ಸ್ಪಿಯರ್ ನಾಟಕಗಳು ಬರೆದದ್ದು ಜನರ ಮನರಂಜನೆಗಾಗಿ. ದ ಪೀಪಲ್ ನೀಡ್ ಟು ಬಿ entertained by the dramas, by the plays that Shakespeare has written. If we come to the Shakespeare's plays, Othello, Macbeth, Hamlet, Troilus and Cressida, Merchant of Venice, Twelfth Night, ಈ ಥರ ಹಲವಾರು ನಾಟಕಗಳು, 138 ನಾಟಕಗಳು ಅವನು ಬರೆದಿದ್ದು. ಜಗತ್ ಪ್ರಸಿದ್ಧವಾದಂಥ ಒಂದು ಕವಿ. ಶೇಕ್ಸ್ಪಿಯರ್ ಬಗ್ಗೆ ಎಷ್ಟು ಮಾತಾಡಿದ್ರೂ ಸಾಲದು. ಯಾಕಂದರೆ ಆತ ಜನರ ಭಾವನೆಗಳಿಗೆ ಅನುಗುಣವಾಗಿ ನಾಟಕಗಳನ್ನು ಬರೆಯುತ್ತಿದ್ದ ಸ್ನೇಹಿತರೆ. ಹಿ ವಾಸ್ ರೈಟಿಂಗ್ ಡ್ರಾಮಾಸ್ ಅಕಾರ್ಡಿಂಗ್ ಟು ದ expectations of the spectators. He used to fulfill the expectations of the spectators.
Therefore, he has become a famous dramatist. ಜನಪರ ಕವಿಯಾದ, ಜನರ ಭಾವನೆಗಳಿಗೆ ಅನುಗುಣವಾಗಿ ಸ್ಪಂದಿಸಿದ. Therefore, the spectator was the dictator for the dramatist. ಪ್ರೇಕ್ಷಕ ಮಹಾಶಯ ಏನ ಆಶಯವನ್ನು ಇಟ್ಕೊಳ್ತಿದ್ನೋ, ಏನು ಆಸೆಯನ್ನು ಇಟ್ಕೊಳ್ತಿದ್ನೋ ಅದನ್ನು ನೆರವೇರಿಸ್ತಕ್ಕಂಥ ಕವಿ ಆಗಿದ್ದ ಶೇಕ್ಸ್ಪಿಯರ್. ರಕ್ತಪಾತವನ್ನು ನೋಡಬೇಕು, ಬ್ಲಡ್ ಶೆಡ್ ನೋಡಬೇಕು ಸ್ಟೇಜ್ನಲ್ಲಿ ಅಂದರೆ ಹ್ಯಾಮ್ಲೆಟ್ ಬರೆದ, ಒಂದರ ನಂತರ ಒಂದು ಮರ್ಡರ್ಸ್. ಮ್ಯಾಕ್ಬೆತ್ ಬರೆದ, ಡಂಕನನ ಮರ್ಡರ್, ಅದಾದ ನಂತರ ಕೊಲೆಗಳು. ದೇ ವಾಂಟೆಡ್ ಟು ಸಿ ದ ಬ್ಲಡ್ ಶೆಡ್ ಆನ್ ದ ಸ್ಟೇಜ್. ದೇ ವಾಂಟೆಡ್ ಟು ಸಿ ದ ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಆನ್ ದ ಸ್ಟೇಜ್. ಅಲೌಕಿಕ ಶಕ್ತಿಗಳನ್ನು ನೋಡಬೇಕು ಅಂತ ಬಯಸಿದ್ರು. ಅವೆಲ್ಲವನ್ನು ಕೂಡ ಈಡೇರಿಸ್ತಾ ಬಂದ. ಅದಕ್ಕಾಗಿ ಆತ ಜಗತ್ಪ್ರಸಿದ್ಧವಾದ ಕವಿಯಾದ. ಇವತ್ತಿಗೂ ಕೂಡ ದ ಥೀಮ್ಸ್ ಆಫ್ ಶೇಕ್ಸ್ಪಿಯರ್ ಆರ್ ರೆಲೆವೆಂಟ್ ಟುಡೇ. ಆ ದುರಂತ ನಾಟಕಗಳನ್ನು ಆತನು ಬರೆಯುವಾಗ ಯೂಸ್ ಟು ರೈಟ್ ಅಬೌಟ್ ದ ವೀಕ್ನೆಸ್ ಆಫ್ ದ ಹೀರೋ, ಟ್ರಾಜಿಕ್ ಹೀರೋ. ಅದನ್ನು ಕೆನೆತ್ ಕಾಂಡ ಮತ್ತು ಕ್ರಿಟಿಕ್ಸ್, ವಿಮರ್ಶಕರು AC ಬ್ರಾಡ್ಲೆ ಅವರ ಪರಿಭಾಷೆಯಲ್ಲಿ ಕರೆಯುವುದಾದರೆ ಟ್ರಾಜಿಕ್ ಫ್ಲಾ, ಅಂದರೆ ದುರಂತಕ್ಕೆ ಕಾರಣವಾಗುವ ಬಲಹೀನತೆಯನ್ನು ಆಧಾರ ಮಾಡಿಕೊಂಡು ದುರಂತ ನಾಟಕಗಳನ್ನು ಬರೆಯತಕ್ಕಂಥ ಮಹಾನ್ ಕವಿ ಸಾನೆಟ್ಸ್ ಬರೆಯುವಂಥ ಒಂದು ಹಂತಕ್ಕೆ ಬರ್ತಾರೆ. ಆ್ಯಂಡ್ ಹಿ ರೈಟ್ಸ್ ಸಾನೆಟ್ಸ್. ಆ ಒಂದು ಸಾನೆಟ್ಸನ್ನು ನಾವು ನೋಡುವಾಗ ಸಾನೆಟ್ 29, ಈ ಸಾನೆಟ್ ಅನ್ನೋ ಪದನ ನಿಮಗೆ ಅರ್ಥೈಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸಾನೆಟ್ ಈಸ್ ಎ ಪೊಯಮ್ ವಿಚ್ ಕಂಟೈನ್ಸ್ ಆಕ್ಟೇವ್ ಆ್ಯಂಡ್ ಸೆಸ್ಟೆಟ್. ಆಕ್ಟೇವ್ ಅಂದರೆ 8 ಲೈನ್ಸ್, 8 ಸಾಲುಗಳ ಮೊದಲನೇ ಪ್ರಥಮ ಭಾಗದ ಪದ್ಯ, ದಟ್ ಈಸ್ ಕಾಲ್ಡ್ ಆಕ್ಟೇವ್. ಆ್ಯಂಡ್ ಲೇಟರ್ 6 lines of the poem, they are called sestet. Sestet ಅಂದರೆ 6 lines. ಆಕ್ಟೇವ್ ಅಂಡ್ ಸೆಸ್ಟೆಟ್ 8 ಸಾಲುಗಳು ಮತ್ತು 6 ಸಾಲುಗಳು, ಒಟ್ಟು 14 ಸಾಲುಗಳು ಇರ್ತಕ್ಕಂಥ ಪದ್ಯನ ಸಾನೆಟ್ ಅಂತ ಕರೀತಾರೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಸಾನೆಟ್ contains 14 lines. First 8 lines are called octave and the later 6 lines are called sestet. When the octave and sestet are combined in Petrarchan sonnet, but Shakespearean sonnet has quatrains. He has quatrains ಅಂದರೆ 4 ಸಾಲುಗಳು, 3 ಕ್ವಾಟ್ರೈನ್ಸ್ ಇರ್ತವೆ, ಆ್ಯಂಡ್ 2 ಲೈನ್ಸ್ ಅಟ್ ದಿ ಎಂಡ್, ಕಪ್ಲೆಟ್ ಅಂತ ಕರೀತಾರೆ. ಇಟ್ ಎಂಡ್ಸ್ ವಿತ್ ದಿ ಕಪ್ಲೆಟ್. ಸೊ ವಾಟ್ ಎವರ್ ಇಟ್ ಮೇ ಬಿ, ದಿ ಸಾನೆಟ್ ಕಂಟೈನ್ಸ್ 14 lines, and the first part gives us the description of the problem, and the last 2 lines they give solution to the problem. ಹೀಗೆ ಕವಿಯ ಬೇಸರದ ಸ್ಥಿತಿಯನ್ನು, ವೆನ್ ಇನ್ ಡಿಸ್ಗ್ರೇಸ್, ಆತ ಡಿಸ್ಗ್ರೇಸ್ನಲ್ಲಿ ಬೇಸರದಲ್ಲಿದ್ದಾಗ ಬರೆದಿರುವಂಥ ಈ ಒಂದು ಪದ್ಯ. ಈ ಪದ್ಯದ ಈ ಸಾನೆಟನ್ನು ನಾನು ಫಸ್ಟ್ ಒಮ್ಮೆ ಎಲ್ಲವನ್ನು ಓದ್ತೀನಿ. ಓದಿದ ನಂತರ ಯು ಹ್ಯಾವ್ ಟು ಆಲ್ಸೋ ರೀಡ್ ಅಲಾಂಗ್ ವಿತ್ ಮೀ ಇಫ್ ಯು ಹ್ಯಾವ್ ದ ಟೆಕ್ಸ್ಟ್ ಬುಕ್ಕನ್ನು ತೊಗೊಂಡು ಇಟ್ಕೊಂಡಿರಿ. ಒಂದರ ನಂತರ ಒಂದು ಲೈನ್ನಲ್ಲಿ ಪ್ರತಿಯೊಂದು ಲೈನನ್ನು, ಪ್ರತಿಯೊಂದು ಪದವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ವೆನ್, in disgrace with fortune and men's eyes, I all alone beweep my outcast state, and trouble deaf heaven with my bootless cries, and look upon myself and curse my fate, wishing me like to one more rich in hope, featured like him with friends possessed, desiring in man's art and that man's scope, with what I most enjoy contented least, yet in these thoughts myself almost despising, happily I think on thee
and then my state, like to the lark of break of day arising from sullen earth, sings hymns at heaven's gate. For thy sweet love, remembered such wealth brings, that then I scorn to change my state with the kings, that I scorn to change my state with the kings. So this sonnet 29, it celebrates the presence of love in the poet's life. When he thinks about his beloved, he feels so happy that he does not want to exchange places with anyone who is richer or socially superior. The complete sonnets of Shakespeare were published in 1609 and were dedicated to Mr. W.H., the online begetter of these ensuing sonnets. His sonnets have a theme. Once Earl of Southampton, he remembers, and some sonnets, Dark Lady, supposed to be his beloved, and he write that sonnets. And here, when in disgrace, with fortune and men's eyes, ಅದೃಷ್ಟ ದುರದೃಷ್ಟವಾಗಿದೆ. ಜನರ ಕಣ್ಣಿಗೆ ಶೇಕ್ಸ್ಪಿಯರ್ ಈಗ ಅಷ್ಟು ಪ್ರಮುಖ ವ್ಯಕ್ತಿ ಆಗ್ತಿರಲಿಲ್ಲ. ಆ ನೋವು ತಟ್ಕೊಳ್ಳೋಕೆ ಶೇಕ್ಸ್ಪಿಯರ್ಗೆ ಆಗಲಿಲ್ಲ. ಅದು ಆತನಿಗೆ ಅಸಮಾಧಾನ ತಂದಿದೆ. ಶೇಕ್ಸ್ಪಿಯರ್ ಈಸ್ ಇನ್ ಡಿಸ್ಗ್ರೇಸ್ ಬಿಕಾಸ್ his popularity has diminished. No more theaters. Theaters banned. No dramas enacted on the stage. And that is the misfortune of Shakespeare. He said in the first part, in the first line, when in distress with fortune and men's eyes, ಯಾವ ಶೇಕ್ಸ್ಪಿಯರ್ ನಾಟಕಗಳನ್ನು ನೋಡುವ ಕಣ್ಣುಗಳು ಈಗ ನೋಡ್ತಿಲ್ಲ. ಶೇಕ್ಸ್ಪಿಯರ್ನ ಜನಪ್ರಿಯತೆ ದುರದೃಷ್ಟ. ಐ ಆಲ್ ಅಲೋನ್ ಬಿ ವೀಪ್, ಏಕಾಂತವಾಗಿ ನಾನು ಗೋಳಾಡ್ತಾ ಇದ್ದೇನೆ. ನೋಡಿದ್ದೀರಾ? ಸಚ್ ಎ ಗ್ರೇಟ್ ಡ್ರಾಮಾಟಿಸ್ಟ್, ಸಚ್ ಎ ಗ್ರೇಟ್ ರೈಟರ್ ಶೇಕ್ಸ್ಪಿಯರ್. ಆತನಿಗೂ ಕೂಡ ಭಾವನೆಗಳಿದ್ದವು. ಆತನು ಕೂಡ ಏಕಾಂತದಲ್ಲಿ ಒಬ್ಬಂಟಿಗನಾಗಿ ಗೋಳಾಡ್ತಾ ಇದ್ದಾನೆ. ಐ all alone beweep my outcast state. That is the state where people will not be happy, is outcast. ಬಹಿಷ್ಕೃತವಾದವನ ಹಾಗೆ, ಅಸ್ಪೃಶ್ಯನ ಹಾಗೆ, ಅವನು ಇನ್ನೇನು ಜನರು ಅವನನ್ನು ನೆನೆಸ್ಕೊಳ್ಳೋದಿಲ್ಲ. ಆ ಥರ ಒಂದು ಸ್ಟೇಟ್ ಆತನಿಗೆ ಉಂಟಾಯಿತು. ಔಟ್ಕ್ಯಾಸ್ಟ್ ಸ್ಟೇಟ್ ಅಂಡ್ ಟ್ರಬಲ್ ಡೆಫ್ ಹೆವೆನ್ with my bootless cries. Bootless means useless. Cries here means not cry. Cries here means prayers. The Shakespeare and his prayers, the Shakespeare's prayers are unanswered. Their prayers were not answered by God. That's why he said, and the trouble deaf heaven with my bootless cries, and look upon myself and curse my fate. ನನ್ನ ದುರದೃಷ್ಟವನ್ನು, ಫೇಟ್, ವಿಧಿಯನ್ನು, ದುರ್ವಿಧಿಯನ್ನು ಐ ಕರ್ಸ್, ನನ್ನಷ್ಟಕ್ಕೆ ನಾನೇ ಶಾಪ ಹಾಕ್ಕೊಳ್ತೀನಿ. ದಿಸ್ ಹ್ಯಾಪೆಂಡ್ ಇನ್ 1592, 1592 ಇಸ್ವಿಯಲ್ಲಿ ಈ ಸಂಗತಿ ನಡೆದಿದ್ದು. ವಿಶಿಂಗ್ ಮೀ ಲೈಕ್ ಟು ಒನ್ ಮೋರ್ ರಿಚ್ ಇನ್ ಹೋಪ್, featured like him with friends possessed. ಒಬ್ಬ ಸ್ನೇಹಿತ, and like him with friends I possessed, desiring this man's art and the man's scope. ಅವರ ಒಂದು ಆಶ್ರಯವನ್ನು ನಾನು ಆಶಿಸಿದೆ. With what I most enjoy, contented least. Whatever that he has enjoyed, as he was a great writer, now it is very least. Yet in these thoughts,
myself almost despising. With these thoughts, Shakespeare despises himself. ತನ್ನಷ್ಟಕ್ಕೆ ತಾನೇ ನಿರಾಕರಿಸ್ಕೊಳ್ತಾ ಇದ್ದಾನೆ. ಆತ್ಮನ್ಯೂನತಾ ಭಾವ. ಬದುಕೇ ಬರಡಾಗಿ ಹೋಗಿದೆ. ಜೀವನಗಳು ನಡೆಸುವುದು ಕಷ್ಟ ಆಗಿದೆ. ಈ ಕೊರೋನಾ ಕಾಲಘಟ್ಟದ ಪ್ರಾರಂಭದ ದಿನಗಳಲ್ಲಿ ಜನರು ಅವರವರ ಹಳ್ಳಿಗಳಿಗೆ ಕೊನೆ ಪಕ್ಷ ಒಂದು ಅಗಳು ಅನ್ನ ಒಟ್ಟಿಗೆ ತಿನ್ನೋಣ ಅಂತ ಹೊರಡುವ ಆ ವೇದನೆ ಹೇಗಿತ್ತು. ಮಧ್ಯಮ ವರ್ಗದ ಜನರ ಬವಣೆ ಹೇಗಿತ್ತು. The same is reflected in the life of Shakespeare. Shakespeare, he was disheartened, disgrace, disappointment, frustration in his life. Once upon a time, a great popular dramatist writer, identified by everybody, appreciated by everybody, accepted by everybody. But in the year 1529, when plague had stricken the whole nation, England, not only England, and it was a pandemic to entire countries, to entire nations. Dear students, the heart of the Shakespeare was throbbing to regain his own state, and that's what he is explaining. Happily I think on thee. ದಿ ಅಂದರೆ ನಾನು ನಿಮ್ಗೆ ಈಗಾಗಲೇ ಹೇಳ್ತಾ ಬಂದೆ. ದೌ, ದೈ, ದಿ, ಪೊಯಿಟಿಕ್ ವರ್ಡ್ಸ್. ದಿ ಅಂದರೆ ನಿನ್ನನ್ನು, ಅಂದರೆ ಶೇಕ್ಸ್ಪಿಯರ್ನ ಸ್ನೇಹಿತನನ್ನು ಶೇಕ್ಸ್ಪಿಯರ್ ನೆನಪು ಮಾಡ್ಕೊಳ್ತಾ ಇದ್ದಾನೆ. ಕಷ್ಟದಲ್ಲಿ ಯಾರಾದರೂ ಒಂಚೂರು ಸಹಾಯ ಮಾಡಿದ್ರು ಕೂಡ ಎಷ್ಟು ಸಂತೋಷ ಆಗುತ್ತಲ್ಲ. ದ ಸೇಮ್ ಥಿಂಗ್ ಹ್ಯಾಸ್ ಹ್ಯಾಪನ್ ಟು ಶೇಕ್ಸ್ಪಿಯರ್. ರಿಮೆಂಬರ್ಡ್ ಹಿಮ್ ಲೈಕ್ ಟು ದ ಲಾರ್ಕ್ ಆ್ಯಂಡ್ ದೆನ್ ಮೈ ಸ್ಟೇಟ್. ನನ್ನ ಸ್ಥಿತಿ ಲೈಕ್ ಟು ದ ಲಾರ್ಕ್. ಲಾರ್ಕ್ ಮೀನ್ಸ್ ಎ ಬರ್ಡ್ ವಿಚ್ ಸಿಂಗ್ಸ್ ವೆರಿ ಸ್ವೀಟ್ಲಿ. ಬೆಳಗಿನ ಜಾವ ಆನಂದಮಯವಾಗಿ ಹಾಡುವ ಒಂದು ಹಕ್ಕಿ. ದಟ್ಸ್ ಫ್ಲೈಯಿಂಗ್ ಇನ್ ವೆರಿ ಹೈ ಆಲ್ಟಿಟ್ಯೂಡ್. ತುಂಬ ಎತ್ತರದಲ್ಲಿ ಹಾರುವಂಥ ಆ ಹಕ್ಕಿ ಅದು. ಇಟ್ಸ್ ನಾಟ್ ನೈಟಿಂಗೇಲ್, ಕೋಗಿಲೆ ಅಲ್ಲ. ಆ ಹಕ್ಕಿಯ ಹಾಗೆ ಸಿಂಗ್ ಫ್ರಮ್ ಸಲನ್ ಅರ್ತ್. ಸಲನ್ ಅಂದರೆ ಕತ್ತಲು ತುಂಬಿರುವ. ಅಂದರೆ ಆಗಾಗಲೇ ಈ ಪ್ಯಾಂಡಮಿಕ್ಕಿನ ಎಫೆಕ್ಟ್ನಿಂದ ಘೋರವಾಗಿ ಇರತಕ್ಕಂಥ ಒಂದು ಘಟನೆಯ ಒಂದು ಇದರಿಂದ ನಾವು ಸೇಸ್ ಫ್ರಮ್ ಸಲನ್ ಅರ್ತ್ ಸಿಂಗ್ಸ್ ಹಿಮ್ಸ್. ಹಿಮ್ಸ್ ಮೀನ್ಸ್ ಭಜನೆ ಹಾಡುಗಳು. ಚರ್ಚ್ನಲ್ಲಿ ಭಕ್ತಿಯಿಂದ ಹಾಡುವ ಸಾಂಗ್ಸ್, ಹಾಡುಗಳನ್ನು ಹಿಮ್ಸ್ ಅಂತ ಕರೀತಾರೆ. ಹಿಮ್ಸ್ ಅಟ್ ಹೆವೆನ್ಸ್ ಗೇಟ್. ಸ್ವರ್ಗದ ಬಾಗಿಲಲ್ಲಿ ಹಾಡುವ ಹಾಡುಗಳಂತೆ ನಾನು ಈ ಸಾನೆಟ್ಸನ್ನು ಬರೆದು ಹಾಡ್ತೇನೆ. ನೋಡಿ, ಕೊನೆಗೆ ಪಾಸಿಟಿವ್ ಹೋಪ್ ಬಂತು. ಫಾರ್ ದೈ ಸ್ವೀಟ್ ಲವ್ ರಿಮೆಂಬರ್ಡ್ ಸಚ್ ವೆಲ್ತ್ ಬ್ರಿಂಗ್ಸ್. ಮೈ ಡಿಯರ್ ಫ್ರೆಂಡ್, ಯುವರ್ ಸ್ವೀಟ್ ಲವ್. ನಾವು ಸುಮಧುರ ಪ್ರೀತಿಯಿಂದ, ಆ ಪ್ರೀತಿಯ ಆ ಕಾಣಿಕೆಯಿಂದ ವೆಲ್ತ್ that has been brought. That then I scorn my state with kings. ಆಗ ನನ್ನ ಸ್ಥಿತಿ ಭೂಪತಿಗಳ ಜೊತೆಯಲ್ಲಿ, ಅರಸರುಗಳ ಜೊತೆಗೆ ಸಮವಾಗಿ ಮಾಡ್ಕೊಳ್ತೇನೆ ಅಂತ. The poem ends with a positive note that Shakespeare can be happy with the help of his friend who has encouraged him to write sonnets. While writing the sonnets, he made his life. Dear students, I tell you, when misfortune strikes us, ದುರದೃಷ್ಟ ನಮ್ಮನ್ನು ಹೊಡೆದಾಗ ಹೇಗೋ ಯಾರ ಮೂಲಕನೋ ದೇವರು ಸಹಾಯ ಮಾಡ್ತಾರೆ. ಆಶಾಜೀವಿಗಳಾಗಿರಬೇಕು ಅಂತ ಅಂತಿಮವಾಗಿ ನಾನು ನಿಮಗೆ ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ವೆನ್ ಥಿಂಗ್ಸ್ ಗೋ ರಾಂಗ್, ವಿ ಮಸ್ಟ್ ಬಿಕಮ್ ಸ್ಟ್ರಾಂಗ್ ಮೆಂಟಲಿ. ಪರಿಸ್ಥಿತಿಗಳು ಹದಗೆಟ್ಟಾಗ ನಾವು ತುಂಬ ಧೈರ್ಯದಿಂದ
ನಾವು ಎದುರಿಸಬೇಕು, ಎದುರಿಸಿ ಗೆಲ್ಲಬೇಕು. ಅಸಮಾಧಾನವನ್ನು ತೆಗೆದು ಹಾಕಬೇಕು. ಸಮಾಧಾನ ನಮ್ಮಷ್ಟಕ್ಕೆ ನಾವೇ ತಂದ್ಕೋಬೇಕು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ವೆರಿ ಮಚ್.